76 ಲಕ್ಷ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ, 10 ವರ್ಷಕ್ಕೆ ಕಾಲೇಜು ಶಿಥಿಲಾವಸ್ಥೆಗೆ, ಕಳಪೆ ಕಾಮಗಾರಿಗೆ ನಿದರ್ಶನ. ಮಕ್ಕಳ ಜೀವದ ಜೊತೆ ಚೆಲ್ಲಾಟ, ಬೀಳ್ತಾ ಇದೆ ಕಾಂಕ್ರೀಟ್, ಬಿರುಕು ಬಿಟ್ಟ ಗೋಡೆ. ಆತಂಕದಲ್ಲೇ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ಇದು ನ್ಯೂಸ್ 18 ಕವರೇಜ್. ವಿದ್ಯಾರ್ಥಿಗಳ ಬಲಿಗೆ ಅಂತಾನೆ ಕಾಯ್ತಾ ಇವೆ ಕೆಲವು ಶಾಲಾ ಕಾಲೇಜುಗಳು, ಅಲ್ಲಿನ ಕಟ್ಟಡಗಳು. ಕಾರಣ ಮಕ್ಕಳ ಆತಂಕದಲ್ಲೇ ಸ್ಕೂಲಿಗೆ ಕಾಲೇಜಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಗ್ಯಾರಂಟಿ ಅಂತ ಹೇಳ್ತಾ ಇರುವಂತಹ ಈ ಸರ್ಕಾರದಲ್ಲಿ ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ಈ ಹೆಸರಲ್ಲೇ ನ್ಯೂಸ್ 18 ಅಭಿಯಾನವನ್ನ ಕಳೆದ ಹಲವು ತಿಂಗಳುಗಳಿಂದ ಮಾಡ್ತಾ ಇದೆ. ಶಿಥಿಲ ಶಾಲೆ ಕಾಲೇಜುಗಳ ಬಗ್ಗೆ ನಿರಂತರವಾಗಿ ವರದಿಯನ್ನ ಕೂಡ ಈಗಾಗಲೇ ಸಲ್ಲಿಸಲಾಗ್ತಾ ಇದೆ. ಕಲಬುರಗಿಯಲ್ಲಿ ಬಿರುಕು ಬಿಟ್ಟಿದೆ ಕಾಲೇಜು ಕಟ್ಟಡ, ಒಂದು ದೊಡ್ಡ ಆತಂಕ ಕೂಡ ಅಲ್ಲಿ ಇದೆ. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕಟ್ಟಡ ಪಾಠ ಕೇಳುವಾಗಲೇ ವಿದ್ಯಾರ್ಥಿಗಳ ಮೇಲೆ ಕಾಂಕ್ರೀಟ್ ಬಿದ್ದಿದೆ. ಅಲ್ಲಿ ಮಕ್ಕಳು ನಾವು ಪಾಠ ಕೇಳಬೇಕಾ, ಜೀವ ಉಳಿಸ್ಕೊಳ್ಬೇಕಾ, ಇಂತಹ ಯೋಚನೆಯಲ್ಲಿ ಇರುವಂಗಾಗಿದೆ. ಇಲ್ಲಿ ಈ ಘಟನೆಯಲ್ಲಿ 4 ವಿದ್ಯಾರ್ಥಿನಿಯರಿಗೆ ಗಂಭೀರ ಗಾಯ ಆಗಿದೆ. ಪ್ರತಿನಿತ್ಯ ಆತಂಕದಲ್ಲೇ ಮಕ್ಕಳು ಪಾಠವನ್ನ ಕೇಳ್ತಿದ್ದಾರೆ. 10 ವರ್ಷಗಳ ಹಿಂದೆ KKRDB ಅನುದಾನದಲ್ಲಿ ನಿರ್ಮಾಣ ಆಗಿತ್ತು. 2015-16ರಲ್ಲಿ 76 ಲಕ್ಷ ವೆಚ್ಚದಲ್ಲಿ ಕಾಲೇಜು ಕಟ್ಟಡ ನಿರ್ಮಾಣ ಮಾಡಿದ್ದು, 2018ರಲ್ಲಿ ಕಾಲೇಜು ಕಟ್ಟಡ ಕಾಮಗಾರಿ ಪೂರ್ಣ ಮಾಡಲಾಗಿತ್ತು. ಕಳಪೆ ಕಾಮಗಾರಿ ಮಾಡಿದ್ದಾರೆ. ನಿರ್ಮಾಣ ಮಾಡಿದ 10 ವರ್ಷಕ್ಕೆ ಒಂದು ಶಾಲೆ ಹಾಳಾಗತ್ತೆ ಅಂತ ಹೇಳಿದ್ರೆ ಅವರ ಆ ಒಂದು ಕಾಮಗಾರಿ ಎಷ್ಟರ ಮಟ್ಟಿಗೆ ಚೆನ್ನಾಗಿತ್ತು ಅನ್ನೋದನ್ನ ನಾವೇ ಯೋಚನೆ ಮಾಡಬಹುದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್ ಕದಂ, 10 ವರ್ಷಕ್ಕೆ ನಿರ್ಮಾಣ ಮಾಡಿದಂತಹ ಕಟ್ಟಡ ಶಿಥಿಲಾವಸ್ಥೆ ಆಗತ್ತೆ ಅಂತ ಹೇಳಿದ್ರೆ ಕಾಮಗಾರಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ಅಂದಾಜು ಮಾಡ್ಕೊಳ್ಬಹುದು. ಈಗ ಈ ಒಂದು ಸರ್ಕಾರಿ ಶಾಲೆಯ ಪರಿಸ್ಥಿತಿ ಹೇಗಿದೆ, ಮಕ್ಕಳ ಗಾಯಗೊಂಡಂತಹ ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಈಗ ಅಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನು ಹೇಳ್ತಿದ್ದಾರೆ? ನವತಜನ್ ಎಂದರೆ ಕಲಬುರಗಿ ಅದು ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜು. ಇದು ಏನಂತಾರೆ ಕಳೆದ 10 ವರ್ಷಗಳ ಹಿಂದೆ ಈ ಒಂದು ಕಟ್ಟಡ ನಿರ್ಮಿತಿ ಕೇಂದ್ರದಿಂದ ನಿರ್ಮಾಣ ಮಾಡಿರುವಂಥದ್ದು. ಆದರೆ ಈ ಒಂದು ಕಟ್ಟಡ 10 ವರ್ಷ ಕಳೆಯೋಕ್ಕಿಂತ ಮುಂಚೆ ಈಗ ಎಲ್ಲಂದರಲ್ಲಿ ಗೋಡೆಗಳು ಬಿರುಕು ಬಿಟ್ಟಿದೆ, ಮೇಲ್ಛಾವಣಿ ಪ್ಲಾಸ್ಟರ್ ಕುಸಿದು ಬೀಳ್ತಾ ಇದೆ. ಮೊನ್ನೆ ಏನಂತಂದ್ರೆ ಇನ್ನು ಕ್ಲಾಸ್ ನಡೆಯುವಂಥ ಸಂದರ್ಭದಲ್ಲೇ ಮಕ್ಕಳ ಮೇಲೆ ಪ್ಲಾಸ್ಟರ್ ಮೇಲ್ಛಾವಣಿ ಪ್ಲಾಸ್ಟರ್ನ ಕುಸಿದು 4 ಜನ ಮಕ್ಕಳು ಗಾಯಗೊಂಡಿದ್ರು. ಈಗ ಗಾಯಗೊಂಡಂಥ ಮಕ್ಕಳಿಗೆ ರಿಕವರಿ ಮನೆಗೆ ತೆರಳಿರುವಂಥದ್ದು. ಆದರೆ ಈ ಒಂದು ಬಿಲ್ಡಿಂಗ್ ಏನಂತಾರೆ ಸಂಪೂರ್ಣವಾಗಿ ಕಳಪೆ ಮಟ್ಟದ ಬಿಲ್ಡಿಂಗ್ ಅನ್ನ ಮಾಡಿರುವಂಥದ್ದು. ಸುಮಾರು 76 ಲಕ್ಷ ರೂಪಾಯಿ ಮೊತ್ತದಲ್ಲಿ ಇದು KKRDB ಅನುದಾನದಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು. ಆದರೆ ಇದು ಏನಂತಾರೆ ಸರ್ಕಾರಿ ಸ್ವಾಯತ್ತ ಸಂಸ್ಥೆ ಆದಂಥ ನಿರ್ಮಿತಿ ಕೇಂದ್ರದಿಂದ ಈ ಒಂದು ಕಟ್ಟಡನ ನಿರ್ಮಾಣ ಮಾಡಿದ್ದಾರೆ. ಸರ್ಕಾರ ಏನಂತಾರೆ ಮಕ್ಕಳಿಗೆ ಮತ್ತು ತಮ್ಮ ರಾಜ್ಯದ ಜನರಿಗೆ ಅನುಕೂಲ ಆಗಲಂತೆ 100 ಕೋಟಿ ಹಣವನ್ನು ಖರ್ಚನ್ನು ಮಾಡ್ತಾ ಇದೆ. ಆದರೆ ಅದೇ ಖರ್ಚು ಮಾಡಿ ಕಟ್ಟಿದಂಥ ಈಗ ಕಟ್ಟಡ ಈಗ ಮಕ್ಕಳ ಪಾಲಿಗೆ ಶಾಪವಾಗಿ ಪರಿಣಾಮವಾಗಿರುವಂಥದ್ದು. ಮಕ್ಕಳಿಗೆ ಏನಂತಂದರೆ ಸುರಕ್ಷಿತವಾಗಿ ಇಡಬೇಕು, ಸುರಕ್ಷತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಕೆಲಸ ಆಗಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯ ಸುರಕ್ಷತೆ ಎದ್ದು ಕಾಣ್ತಾ ಇಲ್ಲ. ಎಲ್ಲವೂ ಕೂಡ ಈಗ ಮಕ್ಕಳಿಗೆ ಅಪಾಯವನ್ನು ತಂದೊಡ್ಡುವಂಥ ಕೆಲಸ ಆಗ್ತಾ ಇದೆ. ಯಾಕಂತಂದರೆ ಮಕ್ಕಳೇನಿದೆ ನೀರು ಕುಡಿಯಲು ಹೋದಂಥ ಸಂದರ್ಭದಲ್ಲಿ ನಲ್ಲಿದೆ, ಅದ್ರ ಮೇಲ್ಗಡೆ ಕೂಡ ಸಂಪೂರ್ಣವಾಗಿ ಗೋಡೆ ಬಿರುಕು ಬಿಟ್ಟಿರುವಂಥದ್ದು. ಯಾವಾಗ ಆ ಗೋಡೆ ಮಕ್ಕಳ ಮೇಲೆ ಬೀಳುತ್ತೆ ಅನ್ನೋದು ಆತಂಕದಲ್ಲೇ ಮಕ್ಕಳು ದಿನನಿತ್ಯವೂ ಕೂಡ ಪಾಠ ಕೇಳಕ್ಕೆ ಬರ್ತಾ ಇದ್ದಾರೆ, ಕಾಲೇಜಿಗೆ ಬರ್ತಾ ಇದ್ದಾರೆ. ಈ ಒಂದು ಕಟ್ಟಡ ಅಂತ ಸಂಪೂರ್ಣವಾಗಿ ಕಳಪೆ ಮಟ್ಟದ ಆಗಿದ್ರಿಂದ ಯಾರು ಅಧಿಕಾರಿಗಳು 2015-16ರಲ್ಲಿ ಯಾರು ಅಧಿಕಾರಿ ಇದ್ದು ಅವರ ಮೇಲೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾಕಂದ್ರೆ ಇಂತಹ ಇಷ್ಟು ಲಕ್ಷಗಟ್ಟಲೆ ಹಣವನ್ನು ಖರ್ಚು ಮಾಡಿ ಕಟ್ಟಡ ಕಟ್ಟಿದ್ದಾರೆ, ಆದರೆ ಈ ಕಟ್ಟಡ ಸಂಪೂರ್ಣ ಕಳಪೆ ಆಗಿದೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಹೇಳುವಂತ ಮಾತು ಕೂಡ ಕೇಳಿ ಬರ್ತಂತ ನವಿತಾ ಜೈನ್. ಥ್ಯಾಂಕ್ ಯು ಸೋ ಮಚ್ ಅರುಣ್ ಕುಮಾರ್ ಕದಂ ಡೀಟೇಲ್ಸ್ಗೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಇದೀಗ 3 ಮಹಾ ಸುದ್ದಿ ಪ್ರಸಾರ ಆಗುತ್ತೆ, ನೋಡೋಣ.